ಸರ್ಕಾರದ ದಿವ್ಯ ನಿರ್ಲಕ್ಷ್ಯಕ್ಕೆ ಕಂಗಾಲಾಗಿರೋ ಪಿಎಸ್ಐ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಪಿಎಸ್ಐ ಪರೀಕ್ಷೆ ಬರೆದು ಆಯ್ಕೆಯಾದರೂ ಕಳೆದ 5 ತಿಂಗಳಿಂದ ಆರ್ಡರ್ಗಾಗಿ ಕಾಯ್ದು ಕುಳಿತ ಅಭ್ಯರ್ಥಿಗಳು. ಇತ್ತ ಸರ್ಕಾರ ಕೇಳುತ್ತಿಲ್ಲ, ಅತ್ತ ಗೃಹ ಸಚಿವರ ಸ್ಪಂದನೆ ಇಲ್ಲ. ಹೋದಲ್ಲೆಲ್ಲ ಬರೀ 15 ದಿನ ಅಂತ ಗಡುವಿನ ಸಬೂಬು ನೀಡ್ತಿರೋ ಗೃಹ ಸಚಿವರು. ಇದೆಲ್ಲವನ್ನ ನೋಡ್ತಾ ಇದ್ರೆ ಕ್ಯಾರೆ ಅನ್ನದ ಸರ್ಕಾರ ಸಂಕಷ್ಟದಲ್ಲಿ ಪಿಎಸ್ಐ ಹುದ್ದೆಗೆ ಆಯ್ಕೆಯಾದ ಯುವಕ ಯುವತಿಯರು. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಜಿಲ್ಲೆಯ ಅಭ್ಯರ್ಥಿಗಳ ಗೋಳನ್ನ ಕೇಳುವವರು ಯಾರೂ ಇಲ್ಲ. ಮಿಲಿಟರಿಯಿಂದ ಬಂದಿರುವ ಆರ್ಡರ್ ನೀಡದ ಸರ್ಕಾರ ಪಿಎಸ್ಐ ಹುದ್ದೆಗಾಗಿ ಸರ್ಕಾರ 2021ರಲ್ಲಿ ಹೊರಡಿಸಿತ್ತು ಅಧಿಸೂಚನೆ. 402 ಜನ ಪಿಎಸ್ಐ ಹುದ್ದೆಗೆ 2024 ಅಕ್ಟೋಬರ್ನಲ್ಲಿ ಪರೀಕ್ಷೆ ಬರೆದಿದ್ರು. ಡಿಸೆಂಬರ್ನಲ್ಲಿ ಫಲಿತಾಂಶ ಕೂಡ ಬಂದಿದೆ. ಪರೀಕ್ಷೆಯಲ್ಲಿ ಮ್ಯಾರಿಟ್ ಮೂಲಕ ಆಯ್ಕೆಯಾಗಿ ಸಿಂಧುತ್ವ ಸಹಿತ ಎಲ್ಲಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸ್ತಾ ಇದೆ ಇಲಾಖೆ. ಈಗಾಗಲೇ ಫಿಸಿಕಲ್ ಫಿಟ್ನೆಸ್ ಸಹ ನಡೆಸಿದ ಇಲಾಖೆ. ಈಗ ಆರ್ಡರ್ ಕಾಪಿ ನೀಡದೆ ಇರೋದಕ್ಕೆ ಪಿಎಸ್ಐ ಅಭ್ಯರ್ಥಿಗಳು ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನಾವು 2021 ನಲ್ಲಿ 402 ನೋಟಿಫಿಕೇಶನ್ ಆದಾಗ ಅದು ಫಿಸಿಕಲ್ ಎಲ್ಲ ಮಾಡ್ಕೊಂಡು ಏನೋ ಕೋರ್ಟ್ ಕೇಸ್ ಆಗಿ ಎಕ್ಸಾಮ್ ಸ್ವಲ್ಪ ಡಿಲೇ ಆಗಿ ಲಾಸ್ಟ್ ಇಯರ್ ಅಕ್ಟೋಬರ್ ಅಲ್ಲಿ ಎಕ್ಸಾಮ್ ಮುಗಿಸ್ಕೊಂಡ್ವಿ. ಎಕ್ಸಾಮ್ ಮುಗಿಸ್ಕೊಂಡು ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಡಿಸೆಂಬರ್ ಅಲ್ಲಿ ಬಂದಿತ್ತು ಸರ್. ನಮ್ದು 2024 ಡಿಸೆಂಬರ್ ಅಲ್ಲಿ ಬಂದಿತ್ತು. ಆಮೇಲೆ ಮೆಡಿಕಲ್ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫೆಬ್ರವರಿಯಲ್ಲಿ ಮುಗಿಸ್ಕೊಂಡಿದೀವಿ ಸರ್. ಫೆಬ್ರವರಿ ಆಗಿ ಇವಾಗ 4 ಮಂತ್ಸ್ ಆಯ್ತು. 4 ಮಂತ್ಸ್ ಮುಗೀತು. ಆಕ್ಚುಲಿ ಅಕಾರ್ಡಿಂಗ್ ಟು ರೂಲ್ಸ್ 3 ಮಂತ್ಸ್ ಒಳಗಡೆ ಕೊಡ್ಬೇಕು ಅಂದ್ರೆ ಮೆಡಿಕಲ್ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ 3 ಮಂತ್ಸ್ ಒಳಗಡೆ ಆರ್ಡರ್ ಇಶ್ಯೂ ಮಾಡ್ಬೇಕು ಅಂತ ರೂಲ್ಸ್ ಇದೆ. ಇವಾಗ 4 ಮಂತ್ಸ್ ಆದ್ರೂ ಇನ್ನೂ ಆರ್ಡರ್ ಇಶ್ಯೂ ಮಾಡಿಲ್ಲ. ಇದರಿಂದ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್. ಇವರು ಆದಷ್ಟು ಬೇಗ ನಮ್ಗೆ ಆರ್ಡರ್ ಕಾಪಿ ಕೊಟ್ರೆ ಸ್ವಲ್ಪ ಒಳ್ಳೇದಾಗುತ್ತೆ ಸರ್.